ಕಳ್ಬೇಕು ಬಂದಂಗ್ ಬರ್ತಿದ್ಯಲ್ಲಯ್ಯ. ಬಾ ಬೇಗ, ಟೈಮ್ ಆಯ್ತು. ಬೇರೆ ಗಿರಾಕಿಗಳು ಕಾಯ್ತಿದ್ದಾರೆ. ಅಯ್ಯ ಬಾರಯ್ಯ ಬೇಗ. ನಾನೇನು ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ. ಕೂತಿರ್ತ್ಯಾ? ಏಯ್ ಬಂದ್ ಬಿತ್ಕೋ. ಅಯ್ಯಯ್ಯ, ನಾನು ಈ ಆಟಕ್ಕೆಲ್ಲ ಇಲ್ಲ. ಮೂಕ ಪ್ರೇಕ್ಷಕ. ಗಮ್ಮನ ಅರ್ಧ ಗಂಟೆ ಕೂತಿದ್ದು ಹೋಗ್ಬಿಡ್ತೀನಿ. ಬೇಗ ಹೋದ್ರೆ ನಮ್ಮ ಹುಡುಗರು ಆಡ್ಕತಾರೆ. ಯಾಕೆ ಪ್ರಾಬ್ಲಮಾ? ನಾವು ಹಂಗೆಲ್ಲ ಇಲ್ಲ ರೀ. ಅದು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅದೇ ಬೇರೆಯವ್ರ ಜೊತೆ ಹಿಂಗೆಲ್ಲ ಮಾಡೋದು ತಪ್ಪಲ್ವಾ? ಅದೇ ಬೇರೆ ಇದೇ ಬೇರೆ. ಬಾ ಮಲ್ಕೋ. ನೀವೇನು ಅಂತ ಮಾತಾಡ್ತೀರಿ? ಈಗ ಆ ಹುಡುಗಿನೂ ಬೇರೆಯವ್ರ ಜೊತೆ ಹಂಗೆ ಮಾಡಿದ್ರೆ ನಾನು ತಡ್ಕತೀನಾ? ಇಲ್ಲ ತಾನೇ? ಎಷ್ಟೋ ಜನ ಕುಡುಕರು ಬೇರೆ ಎಂಡಾನೇ ಮುಟ್ಟಲ್ಲ, ಇನ್ನು ಹೆಂಗಸ್ರನ್ನ ಮುಟ್ಬೋದಾ? ಗಂಡ್ಸಾದವನು ಬರೀ ಎಂಡಕ್ಕಷ್ಟೇ ಅಲ್ಲ, ಹೆಂಡ್ತಿಗೂ ನಿಯತ್ತಾಗಿರ್ಬೇಕು. ಪರವಾಗಿಲ್ವೇ? ಪ್ರೀತಿಸ್ತಿರೋ ಹುಡುಗಿ ಮೇಲೆ ತುಂಬಾ ಗೌರವ ಇದೆ. ಯಾರಪ್ಪ ಹುಡುಗಿ? ನಾನಿಲ್ಲೇ ತುಳಸಿ ವೈನ್ಸಲ್ಲಿ ಕೆಲಸ ಮಾಡ್ತೀನಿ. ದಿನ ಬಂದು ಒಂದು ಕ್ವಾರ್ಟರ್ ಈಗಲ್ ತೊಗೊಂಡೋಗ್ತಾಳೆ. 1 ವರ್ಷದಿಂದ ತುಂಬ ಪ್ರೀತಿಸ್ತಾ ಇದ್ದೀನಿ. ಏನು ನನಗಿಂತ ನಿಮ್ಮ ಹುಡುಗಿ ಚೆನ್ನಾಗಿದ್ದಾಳ? ಗೊತ್ತಿಲ್ಲ. ಗೊತ್ತಿಲ್ಲ? ದಿನ ಮುಖಕ್ಕೆ ಮುಸ್ಕಾಕೊಂಬರ್ತಾಳೆ. ಮುಖನೇ ನೋಡ್ದೆ ಹೆಂಗಯ್ಯ ಲವ್ ಮಾಡ್ದೆ? ಕಣ್ಗಳು ನೋಡಿದ್ದೀನಲ್ಲ, ಅವು ಮಾಮೂಲಿ ಕಣ್ಗಳಲ್ಲ, ದೀಪಗಳು ಇದ್ದಂಗಿದಾವೆ. ನೋಡ್ತಿದ್ದಂಗೆ ಹೃದಯ ಮಂಜಿನ ಥರ ಕರ್ಗೋಗುತ್ತೆ. ಅವಳು ಬೆಳ್ಳಿಗೆ ಸೂಪರ್ ಆಗಿದ್ರೆ ಸರಿ, ಕಪ್ಪಗಿದ್ರೆ ಏನ್ ಮಾಡ್ತೀಯಾ? ಬಿಳಿ ಕಲ್ಲಲ್ಲಿ ಕಟ್ಟಿರೋ ತಾಜ್ ಮಹಲ್ ಅಷ್ಟೇ ಅಲ್ಲ, ಕರಿ ಕಲ್ಲಲ್ಲಿ ಕಟ್ಟಿರೋ ಬೇಲೂರು ಸಖತ್ತಾಗೈತೆ ಅಲ್ವಾ? ಹೋಗ್ಲಿ, ಅವಳು ಹೇಳಿದ್ಯಾ? ಅಯ್ಯೋ, ಅವಳು ಕಣ್ಮುಂದೆ ಬಂದರೆ ಉಸಿರು ನಿಂತ್ಕೊಂಡು ಗಂಟ್ಲಲ್ಲೇ ಮಾತು ಮಾಟಿಕೊಂಡ್ಬಿಡ್ತವೆ. ಧೈರ್ಯನೇ ಬರಲ್ಲ. ಹೆಂಗೆ ಹೇಳೋದು? ನೋಡು, ಮೋಸ ಮಾಡೋ ಹುಡುಗರು ಗಿಲೀಟ್ ಮಾತಾಡಿ ತಪ್ಪಂತ ಹುಡುಗಿರ್ನ ಕುದುರಿಸ್ಕೊಂಡ್ಬಿಡ್ತಾರೆ. ನಿಯತ್ತಾಗಿ ಲವ್ ಮಾಡೋ ನಿನ್ನಂಥವ್ರು ಭಯ ಬಿದ್ದು ಪ್ರೀತಿನೇ ಕಳ್ಕೊಂಡ್ಬಿಡ್ತಾರೆ. ಹೋಗ್ಲಿ, ಎಣ್ಣೆ ಹೊಡಿತ್ಯಾ? ಓ, 2 ಪೆಗ್ ಬಿಟ್ಕೋ, ಧೈರ್ಯ ತಾನಾಗೆ ಬರುತ್ತೆ. ಹೇಳ್ಬಿಡು.